ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಮಮತಾ ಬ್ಯಾನರ್ಜಿ ಕಳೆದ ಸುಮಾರು 2 ತಿಂಗಳಿನಿಂದ ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಟಿಎಂಸಿ ನಾಯಕರು ಕೂಡ ಅಷ್ಟೇ ಅವರ ವಿರುದ್ಧ ಆರೋಪಗಳನ್ನೇ ಮಾಡ್ತಾ ಬಂದರು. ರಾಹುಲ್ ಇಟಲಿ ಆಗಿರಬಹುದು, ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಚುನಾವಣೆ ಆರಂಭ ಆದಾಗಿಂದ ಅಂದ್ರೆ ಚುನಾವಣಾ ಪ್ರಕ್ರಿಯೆ ಆರಂಭ ಆದಾಗಿಂದ ಇದೇ ಕೆಲಸವನ್ನು ಮಾಡ್ಕೊಂಡು ಬಂದರು. ಅಷ್ಟೇ ಯಾಕೆ, ಮೈತ್ರಿಯ ಬೇರೆ ಬೇರೆ ಪಕ್ಷಗಳು ಸಮೇತ ಜ್ಞಾನೇಶ್ ಕುಮಾರ್ ಅವರನ್ನ ನಿರಂತರವಾಗಿ ಟೀಕಿಸ್ತಾ ಅವರ ಮೇಲೆ ದಾಳಿ ಮಾಡ್ತಾನೆ ಬಂದರು. ಎಲ್ಲಿವರೆಗೆ ಅಂತಂದ್ರೆ ಜ್ಞಾನೇಶ್ ಕುಮಾರ್ ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಕೋರಿ ವಿರೋಧ ಪಕ್ಷಗಳ ಸಂಸದರು ಅರ್ಜಿ ಸಮೇತ ಸಲ್ಲಿಕೆ ಮಾಡ್ತಾರೆ ಸಂಸತ್ತಲ್ಲಿ. ಇದಕ್ಕೆ ಲೋಕಸಭೆಯಲ್ಲಿ ಸುಮಾರು 130 ಸಂಸದರು, ರಾಜ್ಯಸಭೆಯಲ್ಲಿ 63 ಸಂಸದರು ಸಹಿಯನ್ನ ಹಾಕ್ತಾರೆ. ಅಂಡ್ ಅವರು ಪದಚ್ಯುತಿಗೊಳಿಸೋದಕ್ಕೆ ಕೊಟ್ಟಂತಹ ಕಾರಣ ಪಕ್ಷಪಾತಿಯವರು, ತಾರತಮ್ಯದ ನಡವಳಿಕೆಯವರದ್ದು, ಚುನಾವಣಾ ವಂಚನೆ ತನಿಖೆಗೆ ಉದ್ದೇಶಪೂರ್ವಕ ಅಡಚಣೆಯನ್ನು ಮಾಡ್ತಾ ಇದ್ದಾರೆ, ಸಾಮೂಹಿಕ ಮತದಾನದ ಹಕ್ಕನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಇಂತಹ ಹಲವಾರು ಆರೋಪವನ್ನ ಮಾಡ್ತಾರೆ. ಬಟ್ ಎಷ್ಟೇ ಆದರೂ ವಿರೋಧ ಪಕ್ಷದ ಮೆಜಾರಿಟಿ ಇಲ್ವಲ್ಲ. ಕೊನೆಗೇನಾಯ್ತು? ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ, ಅದೇ ರೀತಿ ರಾಜ್ಯಸಭೆಯ ಅಧ್ಯಕ್ಷರಾದಂತಹ CP ರಾಧಾಕೃಷ್ಣನ್ ಇಬ್ರು ಕೂಡ ಆ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾರೆ. ಈ ಮೂಲಕ ಜ್ಞಾನೇಶ್ ಕುಮಾರ್ ಅವರು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೊಟ್ಟಂತಹ ಸಮಸ್ಯೆ ಒಂದೆರಡಲ್ಲ. ಆದರೆ ಅವೆಲ್ಲವನ್ನ ದಾಟಿ ಜ್ಞಾನೇಶ್ ಕುಮಾರ್ ಅವರು ತಾವು ಏನು, ತಮ್ಮ ಕೆಲಸ ಏನು ಅನ್ನುವಂಥದ್ದನ್ನ ಈ ಬಾರಿ ಅಂದ್ರೆ ಈ ಮತದಾನದ ಸಂದರ್ಭದಲ್ಲಿ ಮಾಡಿ ತೋರಿಸಿದ್ದಾರೆ. ಈ ಬಾರಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಚುನಾವಣಾ ಸಂಬಂಧಿತ ಸಾವು ಸಂಭವಿಸಿಲ್ಲ. ಕಳೆದ ಸುಮಾರು 4 ದಶಕಗಳಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಹಿಂಸಾಚಾರದಲ್ಲಿ ಒಬ್ಬರು ಕೂಡ ಮೃತಪಟ್ಟಿಲ್ಲ. ಒಂಥರ ರೆಕಾರ್ಡ್ ಆಗಿಬಿಡ್ತಿದ್ದು. ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನ ಸಾವಿನ ಸುದ್ದಿ ಬಂದಿದೆ, ಬಟ್ ಅದಕ್ಕೆ ಕಾರಣ ಬೇರೆ ಇದೆ, ವೈಯಕ್ತಿಕ ಜಗಳ ಆಗಿತ್ತು. ಅದು ಬಿಟ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನೇನು ಸಮಸ್ಯೆ ಆಗಿಲ್ಲ, ಎಲ್ಲವೂ ಕೂಡ ಸೇಫ್ ಆಗಿ ನಡೆದಿದೆ, ಯಾರ ಜೀವಕ್ಕೂ ತೊಂದರೆ ಆಗಿಲ್ಲ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಮುಕ್ತ ಚುನಾವಣೆ ಅಂತಂದ್ರೆ ಒಂದೇ ಒಂದು ಸಾವಿಲ್ಲದೆ ಚುನಾವಣೆ ನಡೆಯೋದು ಅಂತಂದ್ರೆ ಅದೇನು ಸಣ್ಣ ವಿಚಾರ ಅಂತ ಅಂದುಕೊಳ್ಳೇಬೇಡಿ. ಯಾಕಂದ್ರೆ ಇದಕ್ಕೂ ಮೊದಲು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಎಲ್ಲ ಚುನಾವಣೆಗಳಲ್ಲಿ ಪ್ರತಿ ಬಾರಿ ಬಹಳಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಅದು ವಿಧಾನಸಭಾ ಚುನಾವಣೆನೇ ಆಗಲಿ, ಪಂಚಾಯತ್ ಚುನಾವಣೆನೇ ಆಗಲಿ, ಲೋಕಸಭಾ ಚುನಾವಣೆನೇ ಆಗಲಿ, ಬಂಗಾಳದ ಚುನಾವಣೆ ಅಂತಂದ್ರೇನೆ ಹಿಂಸಾಚಾರ. ಅದು ಹಿಂಸಾಚಾರ ಅಂದ್ರೆ ಯಾವ ರೀತಿಯ ಹಿಂಸಾಚಾರ? ಸಾಮಾನ್ಯ ಜನರ ಮೇಲೆ ದಾಳಿ, ವಿರೋಧ ಪಕ್ಷದ ಕಾರ್ಯಕರ್ತರ ಹತ್ಯೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಮನೆಗಳಿಗೆ ಬೆಂಕಿ ಹಚ್ಚೋದು, ರಾಜಕೀಯ ಪಕ್ಷಗಳ ಕಚೇರಿಗಳಿಗೆ ಬೆಂಕಿ ಹಚ್ಚೋದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದ್ರೇನೆ ಹಿಂಸೆಯ ತಾಂಡವಾಗ್ತಾ ಇತ್ತು. ವೀಕ್ಷಕರು, ನಾವಿಲ್ಲಿ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಮಾಧ್ಯಮ ವರದಿಗಳ ಪ್ರಕಾರ 2006ರ ವಿಧಾನಸಭಾ ಚುನಾವಣೆಯಲ್ಲಿ 6 ಜನ ಚುನಾವಣೆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. 2008ರ ಪಂಚಾಯತ್ ಚುನಾವಣೆಯಲ್ಲಿ 45 ಮಂದಿ ಸಾವನ್ನಪ್ತಾರೆ. 2009ರ ಲೋಕಸಭಾ ಚುನಾವಣೆಯಲ್ಲಿ 15 ಮಂದಿ ಸಾವನ್ನಪ್ತಾರೆ. 2011ರ ವಿಧಾನಸಭಾ ಚುನಾವಣೆಯಲ್ಲಿ 17 ಮಂದಿ ಸಾವನ್ನಪ್ತಾರೆ. 2013ರ ಪಂಚಾಯತ್ ಚುನಾವಣೆಯಲ್ಲಿ 20 ಮಂದಿ ಸಾವನ್ನಪ್ತಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ 7 ಮಂದಿ ಸಾವನ್ನಪ್ತಾರೆ. 2016ರ ವಿಧಾನಸಭಾ ಚುನಾವಣೆಯಲ್ಲಿ 8 ಮಂದಿ ಸಾವನ್ನಪ್ತಾರೆ. 2018ರ ಪಂಚಾಯತ್ ಚುನಾವಣೆಯಲ್ಲಿ 75 ಮಂದಿ, ಎಷ್ಟು? 75 ಮಂದಿ ಸಾವನ್ನಪ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 12 ಮಂದಿ, 2021ರ ವಿಧಾನಸಭಾ ಚುನಾವಣೆಯಲ್ಲಿ 17 ಮಂದಿ,
2023ರ ಪಂಚಾಯತ್ ಚುನಾವಣೆಯಲ್ಲಿ ಅಗೈನ್ 57 ಮಂದಿ ಸಾವನ್ನಪ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 6 ಮಂದಿ ಸಾವನ್ನಪ್ತಾರೆ. ನೆನಪಲ್ಲಿರಲಿ, ಈ ಅಂಕಿಅಂಶಗಳು ಮಾಧ್ಯಮ ವರದಿಗಳ ಆಧಾರದ ಮೇಲೆ ಇವೆ. ಅಂದರೆ ನಿಜವಾದ ಸಂಖ್ಯೆ ಅಲ್ಲಿ ಇದಕ್ಕಿಂತ ಹೆಚ್ಚು ಇರಬಹುದಾದಂತಹ ಸಾಧ್ಯತೆ ಅಂತೂ ಇದೆ. ಆದರೆ ಈ ಬಾರಿ ಏನಾಯಿತು? ಜ್ಞಾನೇಶ್ ಕುಮಾರ್ ಅವರನ್ನ ಇಷ್ಟೆಲ್ಲ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡಿದ್ರಲ್ವಾ, ಒಂದೇ ಒಂದು ಸಾವಾಗ್ಲಿಲ್ಲ. ಯಾಕೆ ಇವರಿಷ್ಟು ವಿರೋಧ ಮಾಡಿದ್ರು? ಯಾಕಂದ್ರೆ ಅವರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಇವರಿಗೆ ಅದು ಬೇಡ, ಅದೇ ಟೆನ್ಷನ್ ಇವರಿಗೆ. ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರಲ್ವಾ, ಅದೇ ಟೆನ್ಷನ್ ಇವರಿಗೆ. ನೀವೇ ಯೋಚನೆ ಮಾಡಿ, ಈ ರಾಜಕೀಯ ಹಿಂಸೆಯನ್ನ ಒಂದು ರಾಜ್ಯದ ಪೊಲಿಟಿಕಲ್ ಕಲ್ಚರ್ ತರ ಮಾಡ್ಕೊಂಡಿದ್ರು ಮಮತಾ ಬ್ಯಾನರ್ಜಿ. ಚುನಾವಣೆಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು, ಬಟ್ ಹಿಂಸಾಚಾರ ನಡೀತಾನೇ ಇತ್ತು. ಜನ ಸಾಯ್ತಾನೆ ಇದ್ರು, ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಾನೆ ಇತ್ತು, ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿಗಳು ನಡೀತಾನೆ ಇದ್ವು, ಎಲ್ಲ ಮುಂದುವರಿತಾ ಇತ್ತು. ಆದರೆ ಈ ಬಾರಿ ಚುನಾವಣಾ ಆಯೋಗ ಇದೆಲ್ಲ ಸಾಕು, ಇನ್ನು ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅದೇ ನಿರ್ಧಾರದ ಫಲವಾಗಿ ಇದೇ ಮೊದಲ ಬಾರಿಗೆ, ಐ ರಿಪೀಟ್, ಇದೇ ಮೊದಲ ಬಾರಿಗೆ ಒಂದು ರಾಜ್ಯದಲ್ಲಿ ಚುನಾವಣೆಗೆ ದಾಖಲೆಯ ಮಟ್ಟದಲ್ಲಿ 2400ರಿಂದ 2500 ಕೇಂದ್ರ ಭದ್ರತಾ ಪಡೆಯ ಟೀಮ್ ಅನ್ನ ನಿಯೋಜನೆ ಮಾಡಲಾಯಿತು. ಅಂದ್ರೆ ಎಷ್ಟು? ಸುಮಾರು 2.5 ಲಕ್ಷದಷ್ಟು ಕೇಂದ್ರ ಭದ್ರತಾ ಪಡೆ ಇಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಅಂತ ನಿಯೋಜಿಸಲಾಗಿತ್ತು. ಇದರ ಜೊತೆಗೆ ಹಿಂಸಾ ಮುಕ್ತ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಬಹಳಷ್ಟು ದೊಡ್ಡ ನಿರ್ಧಾರಗಳನ್ನು ಕೂಡ ಕೈಗೊಳ್ಳುತ್ತು. ದೊಡ್ಡ ಮಟ್ಟದಲ್ಲಿ ಆಡಳಿತಾತ್ಮಕ ಬದಲಾವಣೆಗಳನ್ನು ತಂದರು. ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತರಲಾಯಿತು. ಹಿಂಸಾಚಾರಕ್ಕೆ ಕಾರಣ ಆಗ್ತಾ ಇದ್ದಂತಹ ಕ್ರಮಗಳ ಮೇಲೆ ಕಟ್ಟುನಿಟ್ಟಿನ ನಿಷೇಧವನ್ನು ಹೇರಲಾಯಿತು. ಫಾರ್ ಎಕ್ಸಾಂಪಲ್, ಮತದಾನದ ದಿನ ಮೋಟಾರ್ ಸೈಕಲ್ ಬಳಕೆಯ ಮೇಲಿನ ನಿರ್ಬಂಧವನ್ನು ಹೇರ್ತಾರೆ. ಆದರೆ ಇಷ್ಟೆಲ್ಲ ಮಾಡಿದಕ್ಕೆ ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಈ TMC ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಇಡೀ ಲೆಫ್ಟ್ ಎಕೋ ಸಿಸ್ಟಮ್ ಅದೇನೇನೆಲ್ಲ ಹೇಳಲಿಲ್ಲ. ಅವರನ್ನ BJP ಏಜೆಂಟ್ ಅಂತ ಕರೆದ್ರು, BJP ಪರವಾಗಿ ಕೆಲಸ ಮಾಡೋರು ಅಂತ ಆರೋಪ ಮಾಡಿದ್ರು. ದಿನ ರಾತ್ರಿ ಅಂತ ನೋಡದೆ ಅವರನ್ನ ಟಾರ್ಗೆಟ್ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಅವರ ಸಣ್ಣ ಪುಟ್ಟ ವಿಚಾರವನ್ನು ಎಳೆದು ತಂದು ಟೀಕೆ ಮಾಡಿದ್ರು. ಎಲ್ಲ ಹೋಗ್ಲಿ, ಕೊನೆಗೆ ಅವರ ಕುಟುಂಬವನ್ನ ಸಮೇತ ಬಿಡ್ಲಿಲ್ಲ, ಟಾರ್ಗೆಟ್ ಮಾಡಿದ್ರು. ಅಂದ್ರೆ ವಿರೋಧ ಪಕ್ಷಗಳು ದೇಶದ ಚುನಾವಣಾ ಆಯುಕ್ತರನ್ನ ಜಸ್ಟ್ ಏನಿಲ್ಲ, ಅವರು ಪಾಪ ತಮ್ಮ ಸಂವಿಧಾನದ ವ್ಯಾಪ್ತಿಯಲ್ಲಿ ತಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರ ರೀ. ಆದ್ರೆ ಯಾರು ಎಷ್ಟೇ ಟೀಕೆ ಮಾಡಿದ್ರು, ಯಾರು ಎಷ್ಟೇ ವೈಯಕ್ತಿಕ ದಾಳಿಯನ್ನ ಮಾಡಿದ್ರು ಕೂಡ ಜ್ಞಾನೇಶ್ ಕುಮಾರ್ ಅವರು ತಮ್ಮ ಕರ್ತವ್ಯದಿಂದ ಒಂದು ಬಾರಿ ಕೂಡ ಹಿಂದೆ ಸರಿಲೇ ಇಲ್ಲ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಈ ಎಲ್ಲ ದಾಳಿಗಳನ್ನ ಸಂಪೂರ್ಣವಾಗಿ ಧೈರ್ಯವಾಗಿ ಎದುರಿಸ್ತಾರೆ. ಜಸ್ಟ್ ಎದುರಿಸಿದ್ದು ಮಾತ್ರ ಅಲ್ಲ, ಈ ಬಾರಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸೆ ಇಲ್ಲದಂತಹ ಚುನಾವಣೆಯನ್ನ ನಡೆಸಿ ತೋರಿಸ್ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸೆ ಇಲ್ಲದೆಯೂ ಯಾವ ರೀತಿ ಚುನಾವಣೆ ನಡೀಬಹುದು ಅನ್ನುವಂಥದ್ದನ್ನ ತೋರಿಸಿಕೊಡೋದಕ್ಕೆ ಜ್ಞಾನೇಶ್ ಕುಮಾರ್ ಅವರು ಬರಬೇಕಾಯಿತು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಆಗ್ತಾ ಇದ್ದಂತಹ ಸಮಸ್ಯೆ. ವೀಕ್ಷಕರು, ಇದು ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವಿಚಾರ ಅಲ್ವೇ ಅಲ್ಲ. ಬಹಳಷ್ಟು ಮಂದಿಗೆ ಏನಿದು ಹೊಸದಾಗಿ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸಬಹುದು, ಏನು ಗೊತ್ತಿಲ್ಲ. ಬಟ್ ಬಂಗಾಳದ ರಾಜಕೀಯ ಹಿಂಸೆಯ ಇತಿಹಾಸವನ್ನ ಒಂದು ಬಾರಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಈ ಬಾರಿ ಚುನಾವಣಾ ಆಯೋಗ ಮಾಡಿದಂತಹ ಕೆಲಸ ಎಷ್ಟು ದೊಡ್ಡ ಸಾಧನೆ ಅನ್ನುವಂಥದ್ದು. ಇದು ಎಷ್ಟು ದೊಡ್ಡ ಐತಿಹಾಸಿಕ
ಅಭೂತಪೂರ್ವ ಸಾಧನೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗತ್ತೆ. ಹಾಗಾಗಿ ಈ ಒಂದು ಚುನಾವಣೆಯನ್ನ ಇಷ್ಟು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಕ್ಕೆ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.